ಮೈಸೂರಿನಲ್ಲಿ ಜಾನಕಿ ಅಮ್ಮನವರ ಸ್ಮಾರಕ ಆಗಬೇಕು. ನಟ ಹಾಗೂ ಕಾಂಗ್ರೆಸ್ ನಾಯಕ ಸಾಧು ಕೋಕಿಲ್ ಆಗ್ರಹವನ್ನ ಮಾಡಿದ್ದಾರೆ. ಸಿಎಂಗೆ ಎಲ್ಲವೂ ಕೂಡ ಗೊತ್ತಿದೆ. ಮೈಸೂರಿನಲ್ಲಿ ಜಾನಕಿ ಅಮ್ಮನವರ ಸ್ಮಾರಕ ಆಗಬೇಕು. ಜಾನಕಿ ಅಮ್ಮನವರ ಕೊಡುಗೆಗಳು ಅಪಾರ ಆಗಿದೆ. ನಟ ಹಾಗೂ ಕಾಂಗ್ರೆಸ್ ನಾಯಕ ಸಾಧು ಕೋಕಿಲ್ ಆಗ್ರಹ ಇದು. ಸಿಎಂಗೂ ಎಲ್ಲವೂ ಗೊತ್ತಿದೆ, ಅವರು ಚಿತ್ರರಂಗದವರು. ಮೈಸೂರಿನಲ್ಲಿ ಜಾನಕಿ ಅಮ್ಮನವರ ಸ್ಮಾರಕ ಮಾಡಬೇಕು. ದಸರಾದಲ್ಲಿ ಜಾನಕಿಯವರ ನುಡಿ ನಮನ ಕಾರ್ಯಕ್ರಮ ಮಾಡಬೇಕು. ಸಿಎಂ ಡಿಕೆ ಶಿವಕುಮಾರ್ಗೆ ಸಾಧು ಕೋಕಿಲ್ ಆಗ್ರಹವನ್ನ ಮಾಡಿದ್ದಾರೆ. ಅಂದ್ರೆ ನಮ್ಮ ಅಣ್ಣ ಡ್ರಮ್ಮರು, ನಮ್ಮ ಗಾನಕ್ಕೆ ಹೋಗಿರೆ ನಮ್ಮ ಒಡನಾಟ ಅಲ್ಲ. ನಾನು ಒಂದೇ ಒಂದು ಇದು ಮಾತಾಡಿ, ನಮ್ಮ ತಾಯಿ ಸಂಗೀತ ಸಿಂಗರ್, ಅವರು ಬರೀ ಜಾನಕಿ ಅಮ್ಮವ್ರ ಹಾಡನ್ನ ಮಾತ್ರ ಹಾಡ್ತಾ ಇದ್ರ ವಾದ್ಯಗೋಷ್ಠಿಗಳಲ್ಲಿ. ನಮ್ಮ ತಾಯಿಯವರು ತುಂಬ ಫೇಮಸ್ ಆಗಿರೋದೇ ಜಾನಕಿ ಅಮ್ಮವ್ರ ವಾಯ್ಸಲ್ಲಿ. ನಮ್ಮ ತಾಯಿಯ ಕಡೆಯ ಏನು ಉಸಿರಿತ್ತು, ನಮ್ಮ ತಂದೆ ವಯಲಿನಿಸ್ಟು ಅಂದರೆ ಪಿಟೀಲು ವಾದಕರು, ನಮ್ಮ ತಾಯಿ ಸಿಂಗರು, ನಮ್ಮ ಅಣ್ಣ ಡ್ರಮ್ಮರು, ನಮ್ಮ ತಂಗಿ ಉಷಾ ಅವರು ಸಿಂಗರು. ನಾವೆಲ್ಲ ಆರ್ಕೆಸ್ಟ್ರಾ ಫ್ಯಾಮಿಲಿಯವರು. ನಾವೆಲ್ಲ ಜಾನಕಿ ಅಮ್ಮವ್ರನ್ನ ಹಾಡುಗಳನ್ನ, ಎಸ್ ಪಿ ಅವ್ರ ಹಾಡುಗಳನ್ನ, ಪಿ ವಿಶ್ವನಾಥ್ ಅವರ ಹಾಡುಗಳನ್ನ ಹಾಡಿ ಜೀವನ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ತಾಯಿಯವರು ಬರೀ ಜಾನಕಿಯವರು. ಅವರ ಕಡೆಯ ಉಸಿರು ಬೆರಳನ್ನ ಹಿಂಗೆ ತಾಳ ಹಾಕ್ಕೊಂಡು ಎಸ್ ಜಾನಕಿ ಮೇಡಮ್ ಅವರ ಕರೆದರು ಕೇಳದೆ ಹಾಡನ್ನ ಹಾಡ್ಕೊಂಡೇ ನಮ್ಮ ತಾಯಿ ಅವರ ಉಸಿರನ್ನ ಬಿಟ್ಟರು. ಅದನ್ನು ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ಜಾನಕಿ ಅಮ್ಮವ್ರನ್ನ ಇಷ್ಟಪಡದೇ ಇರೋಂಥವ್ರು ಯಾರಿದ್ರು ಸಂಗೀತಕ್ಕೆ? ಅವರು ಹುಟ್ಟು ಕಲಾವಿದರು, ಹುಟ್ಟು ಸಂಗೀತಗಾರರು. ಕೆಲವರೆಲ್ಲ ಒಂದೊಂದು ಏನು ಒಂದೊಂದು ಥರದ ಹಾಡುಗಳಿಗೆ, ಕೆಲವರು ಈ ಫಾಸ್ಟ್ ಸಾಂಗ್ಗಳಿಗೆ ಫಿಕ್ಸ್ ಆಗಿರ್ತಾರೆ, ಅಥವಾ ಇನ್ನೊಂದು ಮೆಲಡಿ ಇವ್ರು ಆಡ್ತಾರೆ, ಇವರು ಫಾಸ್ಟ್ ಸಾಂಗ್ ಆಡ್ತಾರೆ, ಇನ್ನೊಬ್ರು ಪಾತೆ ಆಡ್ತಾರೆ, ಈ ಥರ ವಾಯ್ಸ್ಗಳಿರ್ತವೆ. ಆದರೆ ಜಾನಕಿಯವ್ರ ವಿಷಯದಲ್ಲಿ, ಮೇಡಮ್ ವಿಷಯದಲ್ಲಿ ಯೂನಿವರ್ಸಲ್ ಅದು ಸಂಗೀತದ ಯೂನಿವರ್ಸಲ್. ಅಂಥವ್ರು ಇವತ್ತು ನಮ್ಮನ್ನು ಹಾಗಲಿದ್ದಾರೆ. ಇವತ್ತಾಗಲಿದ್ದಂತಲ್ಲ, ನಾನೊಂದು ಸತ್ಯ ಹೇಳ್ತೀನಿ ಎಲ್ಲರ ಮುಂದೆ. ಯಾವತ್ತೂ ಅವರು ಹಾಡೋದನ್ನ ನಿಲ್ಲಿಸಿದ್ರು, ನನಗನ್ಸುತ್ತೆ ಆವತ್ತೇ ಅವರ ಎಲ್ಲೂ ನಿಂತೋಗಿದೆ ಅಂತ ನಾನು ಜೀವನ ಮಾಡ್ಬೋದು. ಆದರೆ ಒಂದು ಹಾಡುವಂಥ ಕೋಗಿಲೆ ಯಾವತ್ತು ವಾಯ್ಸ್ ನಿಲ್ಲಿಸ್ತೋ ಆವತ್ತೇ ಅವರು ತನ್ನ ಜೀವನ ಇಷ್ಟೇ ಅಂತ ಅಂದ್ಕೊಂಡಿರ್ತಾರೆ. ಇವತ್ತು ನಮ್ಮ ಮುಂದೆ ದೇಹದಲ್ಲೇ ಅವರು ತೀರ್ಕೊಂಡಿರ್ಬೋದು. ಆದರೆ ಇಡೀ ಭಾರತದಲ್ಲಿ ಇಂಥ ಒಬ್ಬ ಗಾಯಕರು ಇಲ್ಲ. ಅದರಿಂದಾಗಿ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಟ್ಟರೆ. ಗಾನಕ್ಕೆ ಹೋಗಿರೆ ನಮ್ಮ ಒಡನಾಟ ಅಲ್ಲ. ನಾನು ಒಂದೇ ಒಂದು ಇದು ಮಾತಾಡಿ, ನಮ್ಮ ತಾಯಿ ಸಂಗೀತ ಸಿಂಗರ್, ಅವರು ಬರೀ ಜಾನಕಿ ಅಮ್ಮವ್ರ ಹಾಡನ್ನ ಮಾತ್ರ ಹಾಡ್ತಾ ಇದ್ರ ವಾದ್ಯಗೋಷ್ಠಿಗಳಲ್ಲಿ. ನಮ್ಮ ತಾಯಿಯವರು ತುಂಬ ಜಾನಕಿ ಅಮ್ಮವ್ರ ವಾಯ್ಸಲ್ಲಿ. ನಮ್ಮ ತಾಯಿಯ ಕಡೆಯ ಏನು ಉಸಿರಿತ್ತು, ನಮ್ಮ ತಂದೆ ವಯಲಿನ್